ನಮಸ್ಕಾರ ರೀ ಎಲ್ಲರಿಗೂ. ನಮಸ್ಕಾರ. ಬನ್ನಿ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬರ್ರಿ ಸ್ನೇಹಿತರೆ, ಇವತ್ತಿನ ದಿವಸ ನೋಡ್ರಿ ಹೀರಿಕಾಯಿ ಬಜ್ಜಿ ಮಾಡ್ತೀವಿ. ಇವತ್ತಿನ ದಿವಸ ಆ ಹೀರಿಕಾಯಿ ಬಜ್ಜಿ ಮಾಡ್ತೀವಿ. ಅದಕ್ಕೆ ಪ್ಯಾಟಿಂದ ಇವು ಜವಾರಿ ಹೈಬ್ರಿಡ್ ಹೀರಿಕಾಯಿ ರೀ. ಇದ್ರಾಗ 2 ನಮೂನಿ ಬರ್ತಾವ್ರಿ, ಹೈಬ್ರಿಡ್ ಜವಾರಿ ಅಂತ. ಇದು ಹೈಬ್ರಿಡ್ ರೀ. ಈ ಎರಡು ಹೀರಿಕಾಯಿ ತಂದೇನ್ರಿ. ಈ ಹೀರಿಕಾಯಿಂದ ಯಾವ ರೀತಿಯಾಗಿ ಬಜ್ಜಿ ಮಾಡ್ಬೇಕು. ಈಗ ನಾವು ಉಳ್ಳಾಗಡ್ಡಿ ಬಜ್ಜಿ, ಈರುಳ್ಳಿ ಬಜ್ಜಿ ಮಾಡ್ತೀವಿ, ಬಟಾಟಿ ಬಜ್ಜಿ ಮಾಡ್ತೀವಿ. ಅದೇ ರೀತಿ ನಾವೇನ್ತೀವಿ ಈಗ ಇದ್ರದ ಹೀರಿಕಾಯಿ ಬಜ್ಜಿ ಮಾಡುವ ವಿಧಾನವನ್ನು ಹೇಳ್ತೀನಿ, ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಆನಂದ್ ಕನ್ನಡ ಲಾಗ್ಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ನೋಡ್ರಿ ಹೀರಿಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ತೋರಿಸ್ತೀನಿ, ನೋಡೋಣ ಬನ್ನಿ. ಬರ್ರಿ ಸ್ನೇಹಿತರೆ, ನೋಡೋಣ ಅಂತ. ಈಗ ನೋಡ್ರಿ, ಇದೇನು ಹೀರಿಕಾಯಿ ಇರುತ್ತಲ್ಲ, ಇದ್ರ ಮ್ಯಾಗಿಂದ ಏನತ್ರ ಸಿಪ್ಪಿ ಎಲ್ಲ ಸಂಪೂರ್ಣವಾಗಿ ತಕೋತೀನಿ ನಿಮ್ಗೆ. ತಕೊಂಡು ನಿಮ್ಗೆ ತೋರಿಸ್ತೀನಿ ಹತ್ರ ಯಾವ ರೀತಿ ತೆಗೆದತ್ರಿ. ನೋಡ್ರಿ ಈ ರೀತಿ ಸ್ನೇಹಿತರೆ ಸಿಪ್ಪಿ ತೊಗೋಬೇಕು. ಇದರಲ್ಲಿ ಸಿಪ್ಪಿ ತೆಗೆದಿರುತ್ತೆ, ಅದ್ರ ತೊಗೋದು. ಇಲ್ಲಾಂದ್ರೆ ನಿಮ್ಮ ಚಾಕುಲಿ ಬರ್ತಿದ್ರು, ಚಾಕುಲಿಯನ್ನು ತೊಗೋಬೋದು, ಅಥವಾ ಇಳಿಗೆಯಿಂದ ಬರುತ್ತೆ ರೀ, ಇಳಿಗೆಯಿಂದ ತೆಗಿಬೋದು. ಈ ರೀತಿ ಎಲ್ಲ ನೀಟಾಗಿ ತೆಗಿಬೇಕು ರೀ. ಒಳಗೆ ಹೀರಿಕಾಯಿ ಕೈ ಇರ್ತಾವೆ ರೀ, ಅದಕ್ಕೆ ಕೈ ಅದಾವ ಅದನ್ನು ನೋಡ್ಬೇಕು ರೀ. ಮಾಡುವಾಗ ನೋಡಿ ಮಾಡ್ಬೇಕು ರೀ. ಒಂದು ಸಲ ಕೈ ಹೊಣ್ತಾವ, ಕೈ ಅನ್ನ ನೋಡಿ ಮಾಡ್ಬೇಕು ರೀ. ಇದೇ ರೀತಿ ಸಿಪ್ಪಿ ತೊಗೋತೀನಿ ರೀ. ಮತ್ತು ಹುಳುಕದು ಇದ್ರು ಒಂದು ಸ್ವಲ್ಪ ಇದು ಮಾಡ್ಕೋಬೇಕ್ರಿ ಸ್ನೇಹಿತರೆ, ನೋಡ್ಕೋಬೇಕ್ರಿ ಅದನ್ನ. ಈಗೇನೈತಿ ಇದರಲ್ಲೇನು ಬರ್ತೈತೆ ರೀ ಚಲೋತ್ತಾಗೆ. 2 ಹೀರಿಕಾಯಿಗಳನ್ನೈತಿ ನಾವು ಹಿಂಗೆ ತಗೋಬೋದು ರೀ. ಮತ್ತು ಈ ಹೀರಿಕಾಯಿ ಮೇಲೆ ಸಿಪ್ಪಿ ತೆಗಿತಿರಲ್ಲ, ಈ ಸಿಪ್ಪಿಯನ್ನು ನಾವು ಚಟ್ನಿ ಮಾಡ್ಬೋದು ರೀ. ಇದನ್ನು ವೇಸ್ಟ್ ಮಾಡೋಕೆ ಬರೋದಿಲ್ಲ ರೀ. ಇದ್ರಾಗೆಲ್ಲ ಹಾಕಿ ಮತ್ತು ಚಟ್ನಿ ಮಾಡೋಕ್ಕೂ ಬರ್ತೈತೆ ರೀ. ಇದೇ ರೀತಿ ತಗೋತೀನಿ ನೋಡಿರಿ. ನೋಡ್ರಿ, ಈಗ ಇದ್ರ ಮ್ಯಾಗಿನ ಏನಂತ ಪೂರ್ತಿ ಹೀರಿಕಾಯಿ ಮ್ಯಾಗಿಂದ ರೀ ಪೂರ್ತಿ ಸಿಪ್ಪೆ ಎಲ್ಲ ತಗೊಂಡಿರಿ. ಈಗ ನೋಡ್ರಿ ಅಜ್ಜಾರೀಗ ಕಟ್ ಮಾಡ್ಕೊತಾರೆ ಅದನ್ನ ಚಂದಾಗಿರಿ. ಯಾವ ರೀತಿ ಕಟ್ ಮಾಡ್ಕೋಬೇಕಂತ ಅಜ್ಜಾರ ಈ ಸೈಜ್ ಕಟ್ ಮಾಡ್ಕೋಬೇಕ್ರಿ ಮೊದಲ. ನೋಡ್ರಿ ಈ ರೀತಿ ನೋಡ್ರಿ ಏನ್ರಿ, ಈ ರೀತಿ ಸೈಜ್ ಕಟ್ ಮಾಡ್ಕೋಬೇಕ್ರಿ. ಏನ್ರಿ, ಆಮೇಲೆ ಏನು ಮಾಡೋದ್ರಿ, ಇದನ್ನು ಈ ರೀತಿ ನಾವು ಎಷ್ಟು ತೆಳಗೆ ಸಾಧ್ಯ ಆಯ್ತು ಅಷ್ಟು ತೆಳಗೆ ಮಾಡ್ಕೋಬೇಕ್ರಿ. ಏನ್ರಿ, ಎಷ್ಟು ತೆಳಗೆ ಮಾಡೋಕ್ಕಾಕೈತೋ ಅಷ್ಟು ತೆಳಗೆ ಮಾಡಿದ್ರೆ ಚಲೋ ರೀ. ಅದು ಎಷ್ಟು ತೆಳಗಾಕತ್ರಿ. ಆಮೇಲೆ ಇದನ್ನು ಸ್ವಲ್ಪ ಹೆಚ್ಚಿ ಕೈ ಅದೆಲ್ಲ ನೋಡ್ಕೋಬೇಕ್ರಿ. ಸ್ವಲ್ಪ ತಿಂದು ನೋಡ್ರಿ, ಅಡ್ಡಿ ಇಲ್ಲ, ಕೈ ಇಲ್ಲ, ಸರಿ ಅದ ರೀ. ಮಾಡಿದ್ಮೇಲೆ ಕೈ ಬರ್ಬಾರ್ದು ನೋಡಿರಿ, ತೆಳಗಂಗೆ ಮಾಡ್ಕೋಬೇಕ್ರಿ. ಹೀರಿಕಾಯಿ ರೀ ನಾವು ಎಷ್ಟು ತೆಳ್ಳಗೆ ಇದು ಮಾಡ್ಕೊಂಡಿರ್ತೀರ ಕಟ್, ನಾವು ಆ ರೀತಿ ನಮ್ಗೆ ಬಜ್ಜಿ ಮಾಡಕ್ಕೆ ಅನುಕೂಲ ಆಗತ್ರಿ. ಆ ರೀತಿ ರೀ. ಈಗ ಬಟಾಟಿ ಚಿಪ್ಸ್ ಮಾಡ್ತೀವಿ, ಬಟಾಟಿ ಬಜ್ಜಿ ಮಾಡ್ತೀವಲ್ಲ ಅದೇ ರೀತಿ ರೀ. ಅದಕ್ಕೆ ಏನು ಪರ್ಕಿಲ್ಲ, ಭಾಳ ಟೆನ್ಷನ್ ಮಾಡ್ಕೊಳಂಗಲ್ಲ. ಬಟಾಟಿ ಬಜ್ಜಿ ನಾವು ಮಾಡ್ತೀವಿ, ತೆಳಗೆ ಹೆಚ್ಚೋಗ್ತೀವಿ, ಬಟಾಟಿ ತೊಳೆದು ಸಿಪ್ಪಿ ತೆಗೆದು. ಅದೇ ರೀತಿ ಇದನ್ನು ಕೂಡ ಈ ರೀತಿ ತೆಳಗೆ ಹಂಗೆ ಹೆಚ್ಕೋಬೇಕ್ರಿ, ಉದ್ದಂಗೆ ಮಾಡ್ಕೊಂಡು. ಏನು ನೋಡಿರಿ, ಈ ರೀತಿ ಎಲ್ಲನೂ ಮಾಡ್ಕೋತೀನಿ ರೀ. ನೋಡ್ರಿ, ಈಗ ಹೀರಿಕಾಯಿ ಪೂರ್ತಿ ಏನತ್ತಲ್ಲ ಇಷ್ಟು ಪೂರ್ತಿ ತೆಳ್ಳಗೆ ಇದು ಮಾಡ್ಕೊಂಡ್ರಿ, ಕಟ್ ಮಾಡ್ಕೊಂಡ್ರಿ. ಅಜ್ಜಾರೀಗ ಪೂರ್ತಿ ಅಪ್ಪಾಜಿರು ಈ ರೀತಿ ಚಂದಾಗಿ ಏನಂತಾರೆ ತೆಳ್ಳಗೆ ಮಾಡ್ಕೊಂಡ್ರಿ. ಈಗ ಮುಂದಿನ ಪ್ರೊಸೆಸ್ ಏನಂದ್ರೆ ಸ್ನೇಹಿತರೆ, ಈಗ ನೋಡ್ರಿ, ಈಗ ಕಡ್ಲಿ ಹಿಟ್ಟ 1 ಕಪ್ ಐತ್ರಿ. ಇದನ್ನ ಹಾಕೋತೀರಿ. ಇದ್ರಾಗ ಕಡ್ಲಿ ಹಿಟ್ಟು 1 ಕಪ್ ಹಾಕೊಂಡಿವ್ರಿ. ಮತ್ತು ರೀ ಮುಂದೇನ್ರಿ ಅಂದ್ರೆ ಇದಕ್ಕೆ ಅಕ್ಕಿ ಹಿಟ್ಟು ಎಷ್ಟು ಹಾಕೋದ್ರಿ ಅಜ್ಜಾರ? ಇದು 1-2 ಚಮಚ ಹಾಕಿಬಿಡು. 1-2 ಚಮಚ ಏನ್ರಿ. ನೋಡ್ರಿ, ಈಗ 1 ಚಮಚ ಹಾಕಿದೀನಿ. ಈಗ 1 ಸ್ಪೂನ್ ರೀ, 2 ಸ್ಪೂನ್ ಹಾಕಿದೀನಿ ಸಾಕ್ರಲ್ಲ. 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡ್ರಿ. ನೆಕ್ಸ್ಟ್ ಏನು ಹಾಕೋದ್ರಿ? ಈಗ ಉಪ್ಪು ಎಷ್ಟು ಹಾಕೋದ್ರಿ? ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನ ನೋಡ್ರಿ ಅಜ್ಜಾರ. ಇನ್ನೂ ಸ್ವಲ್ಪ ನೋಡ್ರಿ ಹಾಕಿ ಬಿಡು, ಮತ್ತೆ ನೋಡಿ ಹಾಕಕ್ಕೆ ಬರೋದು. ಉಪ್ಪು ಹಾಕೊಂಡ್ರಿ. ಈಗ ಇದ್ರಾಗ ಸ್ವಲ್ಪ ಏನತ್ತಲ್ಲ ಖಾರ ಪುಡಿ ಹಾಕ್ತೀರಿ. ಖಾರ ಪುಡಿ ಇಟ್ಟಾಕ ಒಟ್ಟು ಹಾಕಲ್ರಿ, ಸ್ವಲ್ಪ ಒಟ್ಟು ಹಾಕಲೇನ್ರಿ? ಬಿಡು, ಸಾಕು ಈ ಸಾಕ್ರಿ. ಮತ್ತೆ ಇಲ್ಲಿ ಇಡ್ತೀನಿ ರೀ. ಮತ್ತೆ ಬೇಕಾದ್ರೆ ಹಾಕೊಂಡ್ರಿ, ನೋಡ್ಕೊಂಡ್ರಿ ಮಿಕ್ಸ್ ಮಾಡಿದ್ಬೇಕಾ. ಜೀರಿಗೆ, ಅಜ್ವಾನ ಹಾಕೋತೀನಿ ರೀ. ಅಜ್ವಾನ ಪೂರ್ತಿ ಹಾಕ್ತೇನ್ರಲ್ಲ. ನೋಡಿ ಸ್ನೇಹಿತರೆ, ಅಜ್ವಾನ ಯಾವಾಗಲೂ ಏನಂತಾರೆ ಬಜ್ಜಿ ಮಾಡ್ಬೇಕಾರೆ ಅಜ್ವಾನ ಇದ್ರೆ ಚಂದ್ರಿ. ಬಜ್ಜಿ ಒಳಗೆ ಯಾವಾಗಲೂ ಮಿರ್ಚಿ ಬಜ್ಜಿ ರೇ ಮಾಡ್ರಿ, ನೀವು ಅಂತ ಬಟಾಟೆ ಬಜ್ಜಿ ರೇ ಮಾಡ್ರಿ, ಹೀರಿಕಾಯಿ ಬಜ್ಜಿ ಮಾಡ್ರಿ, ಯಾವುದೇ ಬಜ್ಜಿ ಮಾಡ್ರು ಅಜ್ವಾನ ಇರ್ಬೇಕ್ರಿ. ಅರ್ಶಿನ ಪುಡಿ ನೋಡ್ರಿ 1 ಟೀ ಸ್ಪೂನ್ ಅಷ್ಟು ಐತ್ರಿ ಅರ್ಶಿನ ಪುಡಿ. ಇದು ಪೂರ ಒಟ್ಟು ಹಾಕೋತೀನಿ ರೀ. ಅರ್ಶಿನ ಪುಡಿ ಭಾರಿ ಆರೋಗ್ಯ ಕೊಲ್ಯದ್ರಿ ಹೇಳ್ಬೇಕಂದ್ರೆ ಪೂರ್ತಿ ರೀ. ಈಗ ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಿ ಪೂರ್ತಿ ರೀ. ಇವೆಲ್ಲ ಏನು ಹಾಕೊಂಡಿರಲ್ಲ, ಮಸಾಲೆ, ಖಾರ ಮತ್ತು ಉಪ್ಪ ಮತ್ತು ಅಜ್ವಾನ ಮತ್ತು ಅಕ್ಕಿ ಹಿಟ್ಟ ಮತ್ತು ಕಡ್ಲಿ ಹಿಟ್ಟ ಇವೆಲ್ಲ ಪೂರ್ತಿ ಸಂಪೂರ್ಣ ಮಿಕ್ಸ್ ಆಗ್ಬೇಕ್ರಿ. ಮಿಕ್ಸ್ ಆಗ್ಬೇಕಂತ ನೆಕ್ಸ್ಟ್ ರೀ ಸ್ವಲ್ಪ ಎಟ್ಟು ಬೇಕಟ್ಟ ನೀರು ಹಾಕೋ ತಗೋದ್ರಿ ಸ್ನೇಹಿತರೆ. ಒಮ್ಮೆ ಹಾಕಂಗಿಲ್ಲ, ಸ್ವಲ್ಪ ಹಾಕೋದು. ಹಾಕಿ ಸ್ವಲ್ಪ ಇದು ಕಳಿಸೋದ್ರಿ. ಈಗ ನೋಡ್ರಿ ಪೂರ್ತಿ ಇದು ಸಂಪೂರ್ಣವಾಗಿ ಈಗ ಏನಂತ 1 ಗ್ಲಾಸ್ ನೀರು ತೊಗೊಂಡ್ರಿ. ನಮ್ಗೆ ಎಟ್ಟು ಬೇಕಟ್ಟ ನೀರು ಹಾಕೋತಾ ಇದು ಪೂರ್ತಿ ಇದು ಮಾಡ್ಕೊತೀನಿ ರೀ, ಕಳ್ಸ್ಕೊತೀನಿ ರೀ. ಇದು ಪೂರ್ತಿ ಕಳಿಸಿ ನಿಮ್ಗೆ ಆಮೇಲೆ ಯಾವ ತೆಗೆದು ನಾನು ನಿಮ್ಗೆ ಇದು ಮಾಡ್ತೀನಿ ಸ್ನೇಹಿತರೆ. ಈ ರೀತಿಯಾಗಿ ಗರ ತಿರುವಿ ಏನ್ರಿ ಬಜ್ಜಿ ಹಿಟ್ಟ ಹದ ಆಗ್ಬೇಕ್ರಿ. ಹದ ಆಗ್ಲಿಕ್ಕೆ ಬಜ್ಜಿ ಸರಿಯಾಗಂಗಲ್ಲ ನೋಡ್ರಿ. ಈ ರೀತಿ ಎಳಿ ಬರ್ಬೇಕ್ರಿ. ಹಿಂಗೆ
ಬಿಟ್ರೆ ಬರ್ಬೇಕು. ಈಗ ನೋಡಿರಿ ಸ್ವಲ್ಪ ಉಪ್ಪು ಹಾಕಿ ಇದು ಹಾಕ್ತೀನಿ ರೀ, ತಿನ್ನಿ ಸೋಡಾ ರೀ, ಸೋಡಾ ಹಾಕ್ತೀನಿ ರೀ, ಅಡುಗೆ ಸೋಡಾ. ಅಡುಗೆ ಸೋಡಾ ಸ್ವಲ್ಪ ಹಗುರಾಗಲಿ ಅಂತೇಳಿ ಅಡುಗೆ ಸೋಡಾ ಹಾಕೀನಿ ರೀ. ನೋಡಿ ಹಾಕಿ ಮತ್ತೆ ಒಂದು ಸಲ ಗರ ತಿರುತ್ತೇನೆ ರೀ. ಈಗ ಮತ್ತು ಅಡುಗೆ ಸೋಡಾ ಹಾಕೋದ್ರಿಂದ ಬಜ್ಜಿ ಅಂತಾರಲ್ಲ ಸ್ವಲ್ಪ ಗರಿ ಗರಿಯಾಗಿ ಬಾಯಾಗ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ರೀ. ಮತ್ತು ಇದನ್ನ ಹಾಕ್ತಾರೆ ಏನಂತಾರೆ ಪಲ್ಯ ಹಾಕ್ತಾರೆ, ಅದ್ರ ಸಂಬಂಧ ಅಡುಗೆ ಸೋಡಾ ನೋಡಿರಿ ಯಾವ ರೀತಿ ಬರಾಕತ್ತಿಲ್ಲ ರೀ. ಈಗ ನೋಡಿ ಈಗೇನೈತಿ, ಈ ರೀತಿ ಭಾಳ ಅಳಕ್ ಮಾಡ್ಕೋಬೇಡ್ರಿ, ಭಾಳ ಗಟ್ಟಿ ಹಿಡ್ಕೋಬೇಡ್ರಿ. ಗಟ್ಟಿದ್ರನ್ನ ಅಳಕ್ ಮಾಡ್ಕೋಬೋದು, ಅಳಕ್ಕಿದ್ರೆ ಗಟ್ಟಿ ಮಾಡಕ್ಕೆ ಮತ್ತೆ ಹಿಟ್ಟು ಹಾಕ್ಬೇಕಾಗತ್ತೆ ರೀ. ಈಗ ಸ್ಟೋವ್ ಹೊತ್ತಿಸಿ ಈಗ ಏನು ಮಾಡ್ತೀನಿ ರೀ, ಈಗ ಎಣ್ಣೆಕಾಯಿ ಹಾಕಿಡ್ತೀನಿ ರೀ. ಸ್ಟೋವ್ ಹೊತ್ತಿಸಿ ಏನೈತ್ರಲ್ಲ ಈಗ ಹೀರಿಕಾಯಿ ಬಜ್ಜಿ ಮಾಡ್ಕೊಂಡು ಸ್ನೇಹಿತರೆ. ಈಗ ನೋಡ್ರಿ ಅಡುಗೆ ಎಣ್ಣೆ ಹಾಕೊಂಡಿರಿ. ಈಗ ಇದು ಮಾಡಿಸ್ಕೊಂಡು ಬಜ್ಜಿ ಮಾಡಿಸ್ಕೊಂಡ್ರಿ, ಸ್ವಲ್ಪ ಎಣ್ಣೆ ಕಾಯಿಲ್ರಿ. ಎಣ್ಣೆ ಕಾಯಿನಂತಿ ಸಣ್ಣ ಒಂದೊಂದು ಇದು ಬಿಡೋಣ್ರಿ, ಬಜ್ಜಿ ಬಿಡೋಣ್ರಿ ಚಂದಾಗ್ರಿ. ಅಡುಗೆ ಎಣ್ಣೆ ರೀ ಮನಗಂಡು ಕರೈತ್ರಿ. ಈಗ ಅಪ್ಪಾಜಿರು ಒಂದು ಇದು ಬಿಡ್ತಾರೆ ನೋಡಿ ಅಂತ ಬಜ್ಜಿ ಬಿಡ್ತಾರೆ. ಈ ರೀತಿ ಹೀರಿಕಾಯಿ ತೊಳೆದ್ರಿ, ಹಿಟ್ಟೊಳಗೆ ಹಾಕಿ ಈ ರೀತಿ ಅಂತೆಲ್ಲ ಬಜ್ಜಿ ಬಿಡಿದ್ರಿ ಸ್ನೇಹಿತರೆ. ನೋಡ್ರಿ ಹೀರಿಕಾಯಿ ಇದು ಮಾಡಿದ್ರೆ ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನೇಂತ್ರಿ ಇದ್ರೊಳಗೆ ಹಾಕೋದ್ರಿ. ಹಿಟ್ಟೊಳಗೆ ಹಾಕಿ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ರಿ, ಅದ್ರೊಳಗೆ ಹಾಕಿ ಈ ರೀತಿ ಒಂದು ನಮ್ಗೆ ಎಷ್ಟು ಬೇಕಷ್ಟ ಬಿಡ್ತಾ ಹೋದ್ರಿ. ಈಗ ನೋಡ್ರಿ ಯಾರು ಬಿಟ್ಟಿರಿ, ಈಗ ಮೂರನೇ ಬಿಟ್ಟರೆ ಅಪ್ಪಾಜಿರಿ. ಈಗ ನೋಡ್ರಿ ಈ ರೀತಿ ಪಕ್ಕ 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 ಅಂತ ಎಂತ ಕುದಿ ಎಣ್ಣೆ ಒಳಗೆ ಇದೇ ರೀತಿ ಆಗ್ತಾ ಹೋಗ್ಬೇಕ್ರಿ. ನೋಡ್ರಿ ನಾಲ್ಕನೇ ಹಾಕೋದು ನೋಡ್ರಿ. ಈಗ ಅಪ್ಪಾಜಿಯವರು ಅದನ್ನೇನಂತಿರಲ್ಲ ಹೀರೆಕಾಯಿ ಕಟ್ ಮಾಡಿದನ ಉದ್ದ ಕಟ್ ಮಾಡಿದನ ಒಂದು ಹಿಟ್ಟೊಳಗೆ ಹಾಕಿ ಈ ರೀತಿ ಮಾಡ್ಕೊತಾ ಇದ್ರಿ. ನೋಡ್ರಿ ಈ ರೀತಿ ನೋಡ್ರಿ ಉಬ್ಬಿದ ಹೀರೆಕಾಯಿ ಬಜ್ಜಿ ರೀ ಇದು. ನೋಡ್ರಿ ಯಾವ ರೀತಿ ಗರಿಯಾಗಿ ನೋಡ್ರಿ ಬಾಯಿ ನೀರು ಬರೋದು ನೋಡ್ರಿ. ನೋಡ್ರಿ ಈ ರೀತಿ ಕೆಂಪಗಾಗುತ್ತಕ ಚಂದಾಗಿ ಹುರ್ಕೋಬೇಕು, ಇದನ್ನ ಮಾಡ್ಕೋಬೇಕ್ರಿ ಅದನ್ನು ಪೂರ್ತಿ. ನೋಡ್ರಿ ಒಂದೊಂದು ತಗೊಳಕತ್ತೀರಿ. ಈಗ ನೋಡ್ರಿ ಉಬ್ಬಿ ಆಲ್ರಿ ಸ್ನೇಹಿತರೆ. ನೋಡ್ರಿ ಯಾವ ರೀತಿ ಬೇಕ್ರಿ ಈ ರೀತಿ ತೆಗಿದ್ರಿ. ನೋಡ್ರಿ ಈಗ ಒಂದು ಕೈ ಆಗಲಿ ಅಂತ ಪೂರ್ತಿ ಹೀರಿಕಾಯಿ ಬಿಟ್ಕೊಂಡಿರಿ. ಈಗ ನೋಡ್ರಿ ಮತ್ತೊಂದು ನೋಡ್ರಿ ಹೀರಿಕಾಯಿ ಬಿಟ್ಟು ನೋಡ್ರಿ. ಈಗ ಈ ರೀತಿ ಬಿಡ್ಕೊಳಿದ್ರಿ. ಒಂದು ಹೀರಿಕಾಯಿ ತೊಗೊಳಿದ್ರಿ ಕಟ್ ಮಾಡಿದ್ದು, ಒಮ್ಮೆ ಕಡ್ಲೆ ಹಿಟ್ಟೊಳಗೆ ಎದ್ದುದ್ರಿ ಬಿಡುದ್ರಿ ಪಾಟ್ ಅಂತ. ಮತ್ತೊಂದು ತೊಗೊಳಿದ್ರಿ ಮತ್ತೆ ಕಡ್ಲೆ ಹಿಟ್ಟನಾಗ ಎದ್ದುದ್ರಿ ಮತ್ತೆ ಬಿಡಿದ್ರಿ. ನೋಡ್ರಿ ಅಪ್ಪಾಜಿರಿ ಯಾವ ರೀತಿ ಬಿಡಾಕತ್ತಾರು ನೋಡ್ರಿ, ಗಮನ ಇಟ್ಟು ನೋಡ್ರಿ. ನೋಡ್ರಿ ವಾವ್ ಉಬ್ಬಾಕತ್ತಲ್ರಿ ಹೀರಿಕಾಯಿ ಬಜ್ಜಿ. ನೋಡ್ರಿ ಸ್ನೇಹಿತರೆ ಯಾವ ರೀತಿ ಉಬ್ಬಾಕತ್ತೈತ್ರಿ. ನೋಡ್ರಿ ಈ ರೀತಿ ಉಬ್ಬಬೇಕ್ರಿ, ಗರಿಯಾಗಿ ಈ ರೀತಿ ಉಬ್ಕೋಬೇಕ್ರಿ ಚಂದಾಗಿ. ಮತ್ತು ನೋಡ್ರಿ ಮಸ್ತ್ ಆಗೈತ್ರಿ. ನೋಡಿದ್ರೆ ಬಾಯಿ ನೀರು ಬರತ್ರಿ. ಯಾವ ರೀತಿ ಮಾಡ್ತಾರೆ ಅಪ್ಪಾಜಿಯವ್ರು ಮಾಡಿದ ಬಜ್ಜಿರಿ ಏನಂತ್ರಿ ವಾವ ಅನ್ಬೇಕು. ನೋಡ್ದವ್ರಿಗೆ ಮತ್ತು ತಿಂದವ್ರಿಗೆ ಬಾಯಾಗ ನೀರು ಬರ್ತೈತ್ರಿ. ಆ ರೀತಿ ನೋಡಿ ಹೀರಿಕಾಯಿ ಬಜ್ಜಿರಿ ಈ ರೀತಿ ನೋಡ್ರಿ ಉಬ್ಬಾಕತ್ತೈತ್ರಿ. ಈಗ ಚಂದಾಗಿ ನೋಡ್ರಿ ಯಾವ ರೀತಿ ಉಬ್ಬಾಕತ್ತೈತಿ. ಈಗ ಚಂದಾಗಿ ಉಬ್ಬಬೇಕ್ರಿ. ನೋಡ್ರಿ ಕೆಂಪಗಾಗಿತ್ರಲ್ಲ ಈಗ ಒಂದು ತೆಗಿತೀರಿ. ಈಗ ಸ್ವಲ್ಪ ಬರ್ಸನ ಯಂತ್ರ ಸಣ್ಣ ಇಡ್ಬೇಕ್ರಿ. ಯಾವಾಗಲೂ ಸಣ್ಣ ಇಟ್ಟು ಮಾಡ್ಕೋಬೇಕು, ಯಾಕಂದ್ರೆ ಎಣ್ಣೆ ಸಂಪೂರ್ಣ ಕೈ ಒಂದು ಸ್ವಲ್ಪ ಕಾದಿರತ್ರಿ. ಮತ್ತು ಹೀರಿಕಾಯಿ ಐತಿ ಸ್ವಲ್ಪ ಒಳಗೆ ಹಸಿ ಇರತ್ರಿ. ಹಿಂಗೆ ಸ್ವಲ್ಪ ಒಂದು ಸ್ವಲ್ಪ ಟೈಮ್ ತೊಗೊತ್ರಿ. ನೋಡ್ರಿ ಆತ್ರಿ ಬಜ್ಜಿ ಆತ್ರಿ. ಈಗ ತೆಗಿತೀವಿ ನೋಡ್ರಿ. ಇದೇ ರೀತಿ ಎಲ್ಲ ಹೀರಿಕಾಯಿ ಬಜ್ಜಿಗಳನ್ನು ಸಂಪೂರ್ಣ ಮಾಡಿ ನಿಮ್ಗೆ ತೋರಿಸ್ತೀವಿ ಸ್ನೇಹಿತರೆ. ಇಲ್ಲಿ ನೋಡ್ರಿಗ ಇದೇನ್ರಿ ಇದು ಹೀರಿಕಾಯಿ ಬಜ್ಜಿ ರೀ. ಹೀರಿಕಾಯಿ ನೋಡ್ರಿ ಬಜ್ಜಿ ಎಲ್ಲ ರೀತಿ ಪೂರ್ತಿ ಎಣ್ಣೆಯಾಗಿ ಕರೆದ ಈ ರೀತಿ ತಯಾರು ಮಾಡ್ಕೊಂಡ್ರಿ. ಈ ರೀತಿ ಉಬ್ಬ್ಯಾವ ನೋಡ್ರಿ, ಯಾವ ರೀತಿ ಉಬ್ಬ್ಯಾವು ನೋಡ್ರಿ. ಮಸ್ತ್ ಆಗೈತಿ, ಭಾರಿ ಚಂದ ಆಗೈತಿ ನೋಡ್ರಿ, ಭಾರಿ ಮಸ್ತ್ ಆಗೈತಿ ನೋಡ್ರಿ ಸ್ನೇಹಿತರೆ. ನೋಡ್ರಿ ಅಪ್ಪಾಜಿಯವರು ಹೀರಿಕಾಯಿ ಬಜ್ಜಿ ಮಾಡ್ಯಾರು, ಎಷ್ಟು ಮಸ್ತ್ ಐತಿ. ಆಯ್ತು ನೋಡ್ರಿ ಉಳಿಗಡ್ಡಿ ಹೊಡೈತಿ, ಹಸಿ ಮೆಣಸಿಕಾಯಿ ಎಣ್ಣೆಗೆ ಕರೆದು ಉಪ್ಪು ಹಚ್ಚಿಟ್ಟತ್ರಿ, ಕರಿಬೇವ. ಏನು ಕಾಂಬಿನೇಷನ್ ಐತ್ರಿ, ಭಾರಿ ರೀ. ಇದನ್ನ ಹಚ್ಕೊಂಡು ತಿಂದು ಚಹಾ ಕುಡಿದ್ರತ್ರಿ ಏನ್ರಿ ಭಾರಿ ಆಕತ್ರಿ. ಇದು ಮಸ್ತ್ ಆಗೈತಿ ನೋಡ್ರಿ. ಹೀರಿಕಾಯಿ ಬಜ್ಜಿ ರೀ. ಅಜ್ಜಾರ ತಿನ್ ನೋಡ್ರಿ ಹಂಗೈತಿ ಹೇಳ್ರಿ ಅಜ್ಜಾರ. ಸೂಪರ್ ಆಗೈತ್ರಿ ಏನ್ರಿ. ಎಲ್ಲ ಭಾರಿ ಆಗೈತಿ ನೋಡ್ರಿ. ಎಷ್ಟು ಹಗುರಾಗ್ಯಾವ ಏನ್ರಿ. ನೀವು ಮಾಡ್ರಿ ಮನೆ ಒಳಗೆ ಮಾಡಿ ನೋಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವ್ರಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.